ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು ಪಂಜಾಬ್ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಮ್ಯಾಚು ಗೈಸ್ ಚೆನ್ನೈ ಅವರು ಪಾಪ ಗುರು ನೋಡಿದ್ರೆ ನನಗೆ ಲಿಟ್ರಲಿ ಬೇಜಾರಾಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ನಿನ್ನೆ ಚೆನ್ನೈ ಅವರ ಮ್ಯಾಚ್ ನೋಡ್ತಾ ಇದ್ರೆ ನನಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಅನ್ಸಿಲ್ಲ, ಚೆನ್ನೈ ಸೂಪರ್ ಕಿಡ್ಸ್ ಅಂತ ಅನ್ನಿಸ್ತು. ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಪ್ಲೇಯರ್ಗಳು. ಸಂಜು ಸ್ಯಾಮ್ಸನ್ ಐ ಥಿಂಕ್ ಒಬ್ಬರೇ ನನ್ನ ಪ್ರಕಾರ ಲೈಕ್ ಫಸ್ಟ್ ಔಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅನ್ಕೊಂಡಿದ್ದೇನೆ ಅಂದ್ರೆ ಇಲ್ಲ ಬೇರೆ ಎಲ್ಲ ಸ್ಟೆಪ್ ಅಪ್ ಆಗ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಅದು ಡಿಸಾಸ್ಟರ್ ಬ್ಯಾಟಿಂಗು, ಕಂಪ್ಲೀಟ್ ಝೀರೋ ಪರ್ಫಾರ್ಮೆನ್ಸ್. ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು, DRS ಅಲ್ಲಿ ಆಗಿರ್ಬೋದು ಕೂಡ ಎಲ್ಲ ಎಡವಟ್ ಆಯ್ತು. ಅಂಡ್ ಹ್ಯಾಟ್ಸ್ ಆಫ್ ಟು ವೈಭವ್ ಸೂರ್ಯವಂಶಿ ಗುರು 15 ಬಾಲ್ 50 ಮಾಡ್ತಾರೆ. ಆಕ್ಚುಲಿ ಕ್ರೇಜಿ ಎಂತ ಬ್ಯಾಟಿಂಗ್ ಗುರು, ಅನ್ಬಿಲೀವಬಲ್ ಹಿಟ್ಟಿಂಗ್. ಮನುಷ್ಯ ಮಾತ್ರ ಇನ್ನೊಂದು ಲೆವೆಲ್ ಅಲ್ಲಿ ಇದ್ದಾರೆ. ಅನ್ಕೊಂಡಿದ್ದೆ ಆಕ್ಚುಲಿ CSK ಮೇಲೆ ಈ ತರ ನಾಯಿ ಹೊಡೆದಂಗೆ ಹೊಡಿಬೇಕಂತ. ಕೇವಲ 127 ಟಾರ್ಗೆಟ್ ಗುರು CSK. ಯಪ್ಪ ಸಾರಿ ನಮ್ಮ ಇವರು ಯಾರು CSK ಹೊಡೆದಿದ್ದು. ನಾನು ಅಟ್ಲೀಸ್ಟ್ 160 170 ಹೋಗ್ತಾರೆ ಅನ್ಕೊಂಡ್ರೆ ಅದು ಇವ್ರು ಇಲ್ಲ ಅಂತಂದಿದ್ರೆ ಯಾರು ಓರ್ಟನ್ ಯಾರು ಇಲ್ಲ, ಅವ್ರಿಲ್ಲ ಅಂದ್ರೆ ಇಷ್ಟು ಹೊರ್ತಿರ ಪಾಪ 40+ ಏನೋ ಹೊಡೆದ್ರು ಅವರು. ಇಲ್ಲಾಂದ್ರೆ 100 ಬಿಲೋನೇ ಇಲ್ಲ ಟಾರ್ಗೆಟ್ ಸೆಟ್ ಮಾಡ್ತಿದ್ರು. ಈ ನಮ್ಮ ರಾಜಸ್ಥಾನದ ಪಾಪ 12 ಓವರ್ಸ್ಗೆಲ್ಲ ಕಂಪ್ಲೀಟ್ ಮಾಡಕ್ ಬಿಡ್ತಾರೆ ಈವನ್ ಟಾರ್ಗೆಟ್ನ. ವೈಭವ್ ಸೂರ್ಯವಂಶಿ ಅಂತ ನಾಯಿ ಬೇರೆ ಹೊಡಿತಾರೆ. ಸೊ ಲಿಟ್ರಲಿ ನಿನ್ನೆ ಮ್ಯಾಚ್ ನೋಡಿದಾಗ ನನಗನ್ಸಿದ್ದು ಏನಂತಂದ್ರೆ ಮೇ ಬಿ ಧೋನಿ ಅವ್ರು ಇದ್ದಿದ್ರೆ ಒಂದು ಲೆವೆಲ್ಗೆ ಹೋಗ್ತಿತ್ತೇನೋ ಅಂತ ನನಗನ್ಸಿದ್ರು. ಸೊ ಅವ್ರು ಮೇ ಬಿ ಇಲ್ಲ ಬಿಡಿ, ಆಕ್ಚುಲಿ CSK ನ ಸೇವ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಕಂಪ್ಲೀಟ್ಲಿ ಅಟರ್ ಪರ್ಫಾರ್ಮೆನ್ಸ್, ಲೈಕ್ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಬ್ಯಾಟಿಂಗ್ ಇಂದ ಆಗಿರ್ಬೋದು, ಬೌಲಿಂಗ್ ಅಂದ್ರೆ ಯಾರಿಗೂ ಇಂಟೆಂಟ್ ಇಲ್ಲ ನಾನು ಬಂದು ಈ ತರ ರನ್ ಸ್ಕೋರ್ ಮಾಡಬೇಕು ಅಂತ. ಇವನ್ ಶಿವಮ್ ಡುಬೆ ಕೂಡ ಸಖತ್ ಮಿಸ್ಟೇಕ್ ಮಾಡೋದು. ರವೀಂದ್ರ ಜಡೇಜಾ ಓವರ್ ಅಲ್ಲೇ ಬಂದಿದ ತಕ್ಷಣ 5 ವಿಕೆಟ್ ಬಿದ್ದಿದೆ, ಟೇಕ್ ಆನ್ ಮಾಡಕ್ ಹೋದ್ರು. ಐ ಫೆಲ್ಟ್ ಲೈಕ್ ನೀವು ಏನು ಹೇಳಿ ಕಳಿಸಿದ್ರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. 1 ಓವರ್ 2 ಓವರ್ಸ್ ನೋಡಬೇಕು. ಆಕ್ಚುಲಿ ಧೋನಿ ಅವ್ರು ಯಾಕೆ ಲೆಜೆಂಡ್ ಆದ್ರು ಅಂತಂದ್ರೆ ಸ್ಟಾರ್ಟಿಂಗ್ 4 to 5 ವಿಕೆಟ್ಸ್ ಬಿದ್ದೋದಾಗ ಫಸ್ಟ್ ಬಂದಿದ ತಕ್ಷಣ ಹೊಡಿಯಕ್ಕೆ ಹೋಗಲ್ಲ. ಕಿರಣ್ ಪೊಲಾರ್ಡ್ ಅಷ್ಟೇ ನಾನು ನೋಡ್ತೀನಿ, ಕಿರಣ್ ಪೊಲಾರ್ಡ್ ಅವರು ಆಡ್ತಿರ್ಬೇಕಾದ್ರೆ ಆ ಥರ ವಿಕೆಟ್ಸ್ ಬಿತ್ತು ಅಂದ್ರೆ ಹೊಡಿಯಕ್ಕೆ ಹೋಗಲ್ಲ. 1-2 ಓವರ್ಸ್ ತಡೆದಾಡ್ತಾರೆ, ಆಮೇಲೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇವ್ರು ಬಂದಿದ ತಕ್ಷಣನೇ 6-4 ಹೊಡಿಯಕ್ಕೆ ಹೋಗಿ ಹೀರೋ ಆಗಕ್ಕೆ ಹೊರಡ್ತಾರೆ ಗೊತ್ತಾ. ಅಲ್ಲಿ ಆಕ್ಚುಲಿ ಟೀಮ್ ಕಾಸ್ಟ್ ಆಗುತ್ತೆ. ಸೊ ಐ ಥಿಂಕ್ ಏನೇನೆ ಲಾಸ್ಟ್ ಆಗಿದ್ದು ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಶಿವಮ್ ಡುಬೆ ಅವರು ಔಟ್ ಆಗಿದ್ದ ರೀತಿನೂ ಅದೇ ರೀತಿ ಅನಿಸ್ತು. ಆಕ್ಚುಲಿ ಜಡ್ಡು ಇಲ್ಲಿ ಸರಿಯಾಗಿ ರಿಪ್ಲೈ ಕೊಟ್ಟಿದ್ದಾರೆ. ಸೊ 5 ಟ್ರೋಫಿ ಗೆಲ್ಸ್ಕೊಟ್ಟಂತ ಜಡ್ಡುಗಳು ಅಂದ್ರೆ ಜಡ್ಡುನು ಅದರಲ್ಲಿ ಇದಾಗಿದ್ದಾರೆ. ಸೊ ನಾಟ್ ಓನ್ಲಿ ಜಡ್ಡು, ಅವ್ರ ಟೀಮ್ ವರ್ಕ್ ಆಗಿದೆ. ಬಟ್ 5 ಟ್ರೋಫಿ ಗೆಲ್ಸ್ಕೊಟ್ಬಿಟ್ಟು ಸೊ ಇವಾಗ ಆಚೆ ಹಾಕಿದಾಗ ಸೊ ಸರಿಯಾಗಿ ರಿಪ್ಲೈ ಕೊಟ್ಟರು. ಮೋರ್ ಅವ್ರು ಇನ್ನೊಂದು ನೋಡಿದ್ರೆ ಸ್ವಲ್ಪ ಭಾವುಕರಾದ್ರು ಅಂತ ಅನ್ಕೊಂತಿದ್ದೆ. ಕೆಲವೊಂದು ಕ್ಲಿಪ್ಪಿಂಗ್ ನೋಡಿದೆ ಆಕ್ಚುಲಿ CSK ಅಂತ ಕೂಗ್ತಾ ಇರ್ಬೇಕಾದ್ರೆ ಪಾಪ ಅವಾಗೂ ಕೂಡ ಒಂದ್ ಸ್ವಲ್ಪ ಫೀಲ್ ಆದ್ರೆ ಎಮೋಷನಲಿ. ಬಟ್ ಎನಿವೇಸ್ ಏನು ಮಾಡಕ್ಕಾಗಲ್ಲ, ಸೋತಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋ ಹಾಗಿದ್ರೆ ಗುಜರಾತ್ ಅವರು ಮತ್ತೆ ಪಂಜಾಬ್ ಅವರು ಆಡ್ತಾ ಇರೋದು. ಸೊ ಪಂಜಾಬಿನ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ಅನ್ಸೋದೇನಪ್ಪಾ ಅಂತಂದ್ರೆ ಇವರ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋ ಹಾಗಿದ್ರೆ 6 ಮ್ಯಾಚ್ಗಳು ಅಷ್ಟೇ ಆಡಿರೋದು. ಅದರಲ್ಲಿ 3 ಮ್ಯಾಚ್ ಗುಜರಾತ್ ಟೈಟನ್ಸ್ ಅವ್ರು ವಿನ್ ಆಗಿದ್ರೆ ಅಂಡ್ ಇನ್ನ 3 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಅವ್ರು ವಿನ್ ಆಗಿದ್ದಾರೆ. ಈಕ್ವಲಿ ಇದಾರೆ ಗುರು. ಬಟ್ ನಾನು ಹೇಳ ಆಕ್ಚುಲಿ ಪಂಜಾಬ್ ಅವರು ಕಂಪ್ಲೀಟ್ಲಿ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಸೊ ಇವತ್ತಿನ ಅವ್ರ ಲಾಸ್ಟ್ ಗೇಮ್ ಪಾಪ ಬಂದು ಫೈನಲ್ ಅಲ್ಲಿ ಸೋತರು ನಮ್ಮ RCB ವಿರುದ್ಧ. ಬಟ್ ಸ್ಟಿಲ್ ಫೇವರೇಟ್ ಆಫ್ ಯಾರಪ್ಪ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಂದ್ರೆ ಲೈಕ್ ಪಂಜಾಬ್ ಅಂತ ಹೇಳ್ತೀನಿ. ಕಂಪ್ಲೀಟ್ ಪ್ಯಾಕ್ ಆಗಿರೋದು. ಆಮೇಲೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಐ ಥಿಂಕ್ ಎಲ್ಲ ಆಲ್ರೌಂಡರ್ಸ್ ಕೂಡ ಅದೇ ರೀತಿ ಇದ್ದಾರೆ. ಸೊ ಇವಾಗ ಪಂಜಾಬ್ ಅವ್ರ ಕಡೆ ಪ್ಲೇಯಿಂಗ್ ಲೆವೆನ್ ನೋಡ್ಕೊಂಡ್ ಬರೋ ಹಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಪಂಜಾಬ್ ಕಡೆ ಸೊ ಪ್ಲೇಯಿಂಗ್ ಲೆವೆನ್ ಇಳಿಸ್ತಾ ಇರೋದು ಯಾರಪ್ಪ ಅಂತಂದ್ರೆ ಸೊ ಪ್ರಿಯಾಂಶ್ ಆರ್ಯ ಅವರು ನಿಮಗೆ ಲಾಸ್ಟ್ ಟೈಮ್ ಲೆಫ್ಟ್ ಹ್ಯಾಂಡರ್ ಕಮಾಲ್ ಮಾಡಿದ್ರು ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಎಲ್ಲೋ ಒಂದ್ ಕಡೆ ಈ ಡೆಲ್ಲಿ ಸೂಪರ್ ಲೀಗ್ ನಡೆದಾಗ ಅವ್ರು ಏನು ಅಷ್ಟು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡಕ್ ಆಗ್ಲಿಲ್ಲ. ಬಟ್ ಇವಾಗ ಆಡ್ತಾರ ಏನೋ ಅಂತ ಅನ್ಸುತ್ತೆ. ಪ್ರಿಯಾಂಶ್ ಆರ್ಯ ಜೊತೆ ಪ್ರಭಾನ್ ಸಿಂಗ್ ಅವರು ಇಳ್ತಾರೆ. ಸೊ ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ಅದೇ ರೀತಿ ಬ್ಯಾಟಿಂಗ್ ಧಾಮ್ ಧೂಮ್ ಛೋಟಾ ಪ್ಯಾಕೆಟ್ ಬಡಾ ಬಾಂಬ್ ಅಂತಾರಲ್ಲ ಆ ತರ ನಾಯಿ ಹೊಡೆದಂಗೆ ಹೊಡಿತಾರೆ. ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಒಂದು 7 to 8 ತನಕನೂ ಪ್ಲೇಯರ್ಸ್ ಆಡೋರು ಇದ್ದಾರೆ. ರನ್ಸ್ ಗಳಿಗೆ ಏನು ಕೊರತೆ ಬರಲ್ಲ. ಸೊ ಆಡ್ತಾರೆ. ಸೊ ಇದಾದ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್. ಸೊ ಅವ್ರನ್ನ ನಾವು ಆ ಕಡೆ ಕೇಳಿಸ್ತಾ ಇದೀವಿ ಇಲ್ಲೇ. ಸೊ ಶ್ರೇಯಸ್ ಅಯ್ಯರ್ ಆಗ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಗುರು ಪಾಪ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫೆಲ್ಟ್ ಲೈಕ್ T20 ವರ್ಲ್ಡ್ ಕಪ್ ಅಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತು. ಒನ್ ಆಫ್ ದ ಬೆಸ್ಟ್ ರಿಪ್ಲೇಸ್ಮೆಂಟ್ ಆಫ್ಟರ್ ವಿರಾಟ್ ಕೊಹ್ಲಿ ಅವರು ಅಂತ ಅನ್ಸುತ್ತೆ ನನಗೆ. ತಿಲಕ್ ವರ್ಮಾಗಿಂತನೂ ಲೈಕ್ ನಾನು ಹೈ ರೇಟೆಡ್ ಮಾಡ್ತಾ ಇರೋದು ಶ್ರೇಯಸ್ ಅಯ್ಯರ್ ಅವ್ರನ್ನ. ಸೊ ಎಲ್ಲೋ ಒಂದ್ ಕಡೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇಂದ ಐ ಥಿಂಕ್ T20 ವರ್ಲ್ಡ್ ಕಪ್ ಅಲ್ಲಿ ಉಳ್ಕೊಂಡಿರೋದು ತಿಲಕ್ ವರ್ಮಾ ಅಹೆಡ್ ಆಫ್ ಶ್ರೇಯಸ್ ಅಯ್ಯರ್ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ODI ಪ್ಲೇಯರ್ ಅಂತ ಬಂದಾಗ ಸಖತ್ತು ಅವ್ರನ್ನ ಮಿಸ್ ಮಾಡ್ಕೊಳಕ್ಕಲ್ಲ. ODIಯಲ್ಲೂ ಕೂಡ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಬೇಕಾಗಿತ್ತು. ಶುಭ್ಮನ್ ಗಿಲ್ ಕಡೆ ನೋಡಿದ್ದಾರೆ, ಅದನ್ನು ಯಾಕೆ ಅಂತ ಗೊತ್ತಿಲ್ಲ. ಸೊ ಎನಿವೇಸ್ ಇಲ್ಲಿ ಬಿಡಿ ಪರವಾಗಿಲ್ಲ. ಸೊ ಐ ಥಿಂಕ್ ಇವಾಗ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ಮತ್ತೆ ಇನ್ನೊಂದ್ಸತಿ ಪ್ರೂವ್ ಮಾಡ್ಕೊಂಡು ಕ್ವಾಲಿಫೈ ಮಾಡಿದ್ರೆ ಸಾಕು ಅಟ್ಲೀಸ್ಟ್. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಆಗ್ತಾರೆ. GT ಕಡೆಯಿಂದ ಅವರು ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನೋಡ್ಬೇಕಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಲಾಸ್ಟ್ ಸೀಸನ್ ಕೂಡ ಅವ್ರಿಗೆ ಹಾರ್ಟ್ ಬ್ರೇಕ್ ಆಯಿತು. ಬಟ್ 2022 ಅಲ್ಲಿ ಚಾಂಪಿಯನ್ಶಿಪ್ ಆದಾಗ ಲೈಕ್ ಅವರ ಒಂದು ಕ್ಯಾಪ್ಟನ್ಸಿ ಅವ್ರು ಇರ್ಲಿಲ್ಲ, ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ ಇತ್ತು. ಬಟ್ ಈಗ ನೋಡುವ ಯಾವ ತರ ವರ್ಕ್ ಆಗುತ್ತೆ ಅವರ ಒಂದು ಮ್ಯಾಜಿಕ್ ಅಂತ. ಇದಾಗಿದ ತಕ್ಷಣ ನೆಹಾಲ್ ವಧೇರಾ ಅವರು. ಸೊ ಐ ಥಿಂಕ್ ನೆಹಾಲ್ ವಧೇರಾ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡ್ರು ಲಾಸ್ಟ್ ಸೀಸನ್ ಕೂಡ. ಬಟ್ ಈ ಸೀಸನ್ ಅದೇ ಫಾರ್ಮ್ ಅಲ್ಲಿ
ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಚೆನ್ನಾಗಿದೆ ನೋಡಿ ಆಕ್ಚುಲಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬರುತ್ತೆ. ಇದಾಗಿದ ತಕ್ಷಣ ಒಮರ್ ಝಾಯಿ ಅಫ್ಘಾನಿಸ್ತಾನ್ ಆಲ್ರೌಂಡ್ರು, ಸೊ ಒಳ್ಳೆ ಪ್ಲೇಯರ್ ಆಕ್ಚುಲಿ. ಒಂದ್ ಕಡೆ ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಒಂದ್ ಕಡೆ ಬ್ಯಾಟಿಂಗು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಇನ್ನೊಂದ್ ಕಡೆ ಮಿಸ್ಟರ್ ಹಲ್ಕ್ ಮಾರ್ಕ್ ಸ್ಟೋನಿಸ್. ಸೊ ಮಾರ್ಕ್ ಸ್ಟೋನಿಸ್ ಗುರು ಏನ್ ಗುರು ಈ ತರ ಆಲ್ರೌಂಡರ್ಗಳಿದ್ದಾರೆ, ಕ್ರೇಜಿ. ಫಿನಿಷರ್ ಕಮ್ ರೋಲರ್ ಪ್ಲಸ್ ಬೌಲಿಂಗ್ ಅಲ್ಲೂ ಕೂಡ 2 ಓವರ್ 300 ಹಾಕುವಂತ ಕೆಪಬಿಲಿಟಿ ಇದೆ. ವಿಕೆಟ್ ಟೇಕರ್ ಬೌಲರ್ ಕೂಡ ಆಗಬಹುದು ಮಾರ್ಕಸ್ ಸ್ಟೋನಿಸ್, ಅವ್ರದ್ದು ಅವತ್ತು ದಿನ ಆಗೋಯ್ತು ಅಂತಂದ್ರೆ. ಸೊ ಇದಾಗಿದ ತಕ್ಷಣನೇ ಶಶಾಂಕ್ ಸಿಂಗ್ ಯಾರ್ ಗುರು ಮರಿತಾರೆ 5 6, ಇನ್ನೊಂದು ಬಾಲ್ ಎಸೆಲ್ವುಡ್ ಹಾಕ್ಬಿಟ್ಟಿದೆ 6, 6 ಬಾಲ್ 6 ಹೊಡೆದ್ಬಿಟ್ಟಿರೋರು ಬಿಡ್ತಾರೆ. ಆತರ ಏನಿಲ್ಲ, ಬೇಕು ಅಂತ ಹಾಕೊಟ್ಟಿದ್ದಷ್ಟೇ RCB ಸುಮ್ನೆ ಅವ್ರು ಹೇಳ್ತಾರೆ ಆತರ, ಇನ್ನೊಂದು ಬಾಲ್ ಸಿಕ್ಬಿಟ್ಟಿದ್ರೆ CSK ಅವರೆಲ್ಲ ಸುಮ್ನೆ ಒಂದು ಯಾರು ಹೇಳ್ತಾ ಇರ್ತಾರೆ, ರೂಮರ್ಸ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಆಕ್ಚುಲಿ ಹಾಕ್ಬೇಕು ಅಂತಾನೆ ನಾರ್ಮಲ್ ಬಾಲ್ಗಳನ್ನ ಹಾಕಿದ್ದು, ನೋ ಬಾಲ್ ಹಾಕೋ ಅವಶ್ಯಕತೆ ಇಲ್ಲ. ಅದು ಹಜಲ್ವುಡ್ವರ್ಗೂ ಕೂಡ ಗೊತ್ತಿದೆ ಅದು. ಬಟ್ ಇವಾಗ ಫಿನಿಶಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಬೆಸ್ಟ್ ಫಿನಿಷರು ಪಂಜಾಬ್ ಅವ್ರಿಗೆ ಇರೋದು ಐ ಥಿಂಕ್ ಇವರೇ ಅಂತ ಹೇಳ್ತೀನಿ, ಶಶಾಂಕ್ ಸಿಂಗ್ ಅವರೇ. ಸೊ ಈ ಸತಿನೂ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ರಿ. ಅಂಡ್ ಇನ್ನೊಬ್ರು ಜಾನ್ಸನ್ ಅವ್ರನ್ನ ನಾವು ಆ ಕಡೆ ಇಳಿಸ್ತಾ ಇದ್ದೀವಿ. ಇನ್ನೊಬ್ರು ಆಲ್ರೌಂಡರ್, ಎಲ್ಲ ಆಲ್ರೌಂಡರ್ ಆಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅವಾಗಲೇ 7-8 ರೂಪಾಯಿ ಇದ್ರ ತನಕ ಆಡ್ತಾರೆ. ಹೌದು, ಬ್ಯಾಟಿಂಗು ಆಡ್ತಾರೆ, ಬೌಲಿಂಗು ಮಾಡ್ತಾರೆ ಈಕ್ವಲಿ. ಆಸ್ ಇಟ್ ಇಸ್ ಲೈಕ್ ಹಾರ್ದಿಕ್ ಪಾಂಡ್ಯ ಅಂತಾನೆ ಹೇಳ್ಬೋದು ಆಕ್ಚುಲಿ. ಬ್ಯಾಟಿಂಗ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಇವನ್ T20 ವರ್ಲ್ಡ್ ಕಪ್ ಅಲ್ಲೂ ಅದೇ ರೀತಿ ಆಡಿದ್ದಾರೆ. ಬೌಲಿಂಗ್ ಅಂತ ಬಂದಾಗ ಎಕನಾಮಿಲಿ ವಿಕೆಟ್ ಟೇಕರ್ ಬೌಲರ್ ಆಕ್ಚುಲಿ ಇವರು ಕೂಡ ಹೇಳ್ಬೇಕು ಅಂತಂದ್ರೆ ಫುಲ್ ಸೆಟಪ್ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಲೋವರ್ ಡೌನ್ ಆರ್ಡರ್ ಬಂದ್ಬಿಟ್ಟು ಝೇವರ್ ಬ್ರಾಟ್ಲೈಟ್ ಆಕ್ಚುಲಿ. ಸೊ ಝೇವರ್ ಬ್ರಾಟ್ಲೈಟ್ ಆಕ್ಚುಲಿ ಬಂದ್ಬಿಟ್ಟು ಅವರು ಬ್ಯಾಟಿಂಗ್ ಆಡ್ತಾರೆ. ನೀವು ಆಕ್ಚುಲಿ ಅವರು ಬೌಲಿಂಗು ಪ್ಲಸ್ ಬ್ಯಾಟಿಂಗ್ ಎರಡೂ ಇದೆ ಆಕ್ಚುಲಿ. ಅವ್ರಿಗೂ ಹೇಳ್ಬೇಕು ಅಂತಂದ್ರೆ ಇವರು ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಬೌಲಿಂಗ್ ಇರುವಂತ ತಂಡ ಯಾವ್ದಪ್ಪ ನನ್ಗೆ ಅನಿಸ್ತಾ ಇರೋದು ಆನೆಸ್ಟ್ ಹೇಳ್ಬೇಕು ಪಂಜಾಬ್ ಅಂತಾನೆ ಅನ್ಸುತ್ತೆ. ಆಲ್ಮೋಸ್ಟ್ ಪ್ಲೇಯಿಂಗ್ ಇದರಲ್ಲಿ ಬರೋದು ಆಫ್ ಅಲ್ಲಿ. ಸೊ 4 ತಂಡದಲ್ಲಿ ಇದೊಂದು ತಂಡ ಫಿಕ್ಸ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ಅದೇ ಪ್ಲೇಯರ್ಸ್ ಗಳು ಯಾವ ತರ ಪರ್ಫಾರ್ಮೆನ್ಸ್, ಅವರ ಒಂದು ಮೆಂಟಾಲಿಟಿ ಯಾವ ತರ ಇದೆ, ಅಂಡ್ ಮೋರ್ ಓವರ್ ರಿಕಿ ಪಾಂಟಿಂಗ್ ಅವರ ಗೈಡೆನ್ಸ್ ಯಾವ ತರ ಇದೆ ಅದು ಕೂಡ ಗೊತ್ತಾಗಬೇಕಂದ್ರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಕೊಳ್ತಲ್ಲ ಈ ಸೀಸನ್. ಬಟ್ ಲಾಸ್ಟ್ ಸೀಸನ್ ಮಾತ್ರ ಅಲ್ಟಿಮೇಟ್ ಆಗಿ ಇದು ಮಾಡಿದ್ರು ರಿಕಿ ಪಾಂಟಿಂಗ್. ಹೌದು, ಎಲ್ಲರೂ ಮಾಡಿದ್ರು. ಫೈನಲ್ ತನಕ ಬಂದಿದ್ದು. ಸೊ ಫೈನಲ್ ನ ಮಾಡಿಸಿ ಮೇಲೆ ನಾವು 2 ಪೂಜೆ ಮಾಡಿಸ್ಬಿಟ್ಟಿದ್ವಿ, ಅದಕ್ಕೆ ವಿನ್ ಆಗಿದ್ದಿಲ್ಲ. ಇನ್ನು ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ನ ನಾವು ಆ ಕಡೆ ಕೇಳಿಸ್ತಾ ಇದೀವಿ. ಸೊ ಈ ಬೌಲಿಂಗ್ ಲೈನ್ ಅಪ್ ಇನ್ನೇನ್ ಬ್ಯಾಟಿಂಗ್ ಇವರೇನು ಹರ್ಷದೀಪ್ ಸಿಂಗ್ ಏನ್ ಬ್ಯಾಟಿಂಗ್ ಏನ್ ಆಡಲ್ಲ. ಸೊ ಐ ಥಿಂಕ್ ಒಂದು 6 ಹೊಡೆಯಕ್ಕೆ ಹೋಗಿ ನೋಡಿ, ಫಿನಿಶಿಂಗ್ ಮಾಡೋದು ನೋಡಿ ಔಟ್ ಆಗಿದ್ದು ಕೂಡ ನೋಡಿದ್ವಿ ಶ್ರೀಲಂಕಾ ಮೇಲೆ. ಗೌತಮ್ ಗಂಭೀರ್ ಬಿಟ್ಕೊಂಡು ನೋಡಿದ್ರು ಅವರು. ಆಮೇಲೆ ನಮ್ಮ ಸ್ಪಿನ್ ಮಾಂತ್ರಿಕ ಚಹಾಲು. ಸೊ ಐ ಥಿಂಕ್ ಚಹಾಲ್ ನಾವು ಮಿಸ್ ಮಾಡ್ತೀವಿ. RCB ಮೇಲೆ ಇವ್ರೇನಾದ್ರು ಬಂದ್ರೆ ಮತ್ತೆ ನಮ್ಗೆ ಭಯ ಆಗುತ್ತೆ. ಬಟ್ ಇಲ್ಲಿ RCB ಏನೋ ಸೊ ಎಲ್ಲ ಒಂದ್ ಕಡೆ ಆಡಿದ್ರೆ ಚೆನ್ನಾಗಿರುತ್ತೆ ಇವ್ರ ಟೀಮ್ ಮೇಲೆ. ಸೊ ಇಷ್ಟು ಪ್ಲೇಯಿಂಗ್ 11 ಸಾಲ್ಟ್ ಔಟ್ ಆಯ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಇರ್ತಾರೆ. ಸೊ ಐ ಥಿಂಕ್ ಒಳ್ಳೆ ಸಾಲ್ಟ್ ಔಟ್ ಬೌಲಿಂಗ್ ಲೈನಪ್ ಇದೆ, ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಆಲ್ರೌಂಡರ್ಸ್ ಗಳು ತುಂಬಿಕೊಂಡಿದ್ದಾರೆ ಆಕ್ಚುಲಿ. ಲೈಕ್ 4 ಜನ ಹೆಚ್ಚು ಕಮ್ಮಿ ಆಲ್ರೌಂಡ್ ಇರೋದು. ಸೊ ಫೆಲ್ಟ್ ಟೇಕ್ ಒಳ್ಳೆ ಬೌಲಿಂಗ್ ಲೈನಪ್, ಒಳ್ಳೆ ಬ್ಯಾಟಿಂಗ್ ಲೈನಪ್. ಇವರೇ ಒಂದು ಫೇವರೇಟ್ ಇವತ್ತಿನ ಮ್ಯಾಚ್ ಗೆಲ್ಲೋದಕ್ಕೆ. ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಕೂಡ ಗುಜರಾತ್ ಅವರು ಅದೇ ರೀತಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವರ ಬ್ಯಾಟಿಂಗ್ ಲೈನಪ್ ಈಗ ನೋಡ್ಕೊಂಬರೋಣ ಬನ್ನಿ. ಸೊ ಇನ್ನು ಲಾಸ್ಟ್ 5 ಮ್ಯಾಚಸ್ ಬಗ್ಗೆ ಗಮನ ಕೊಡೋಗಿದ್ರೆ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ ಪಂಜಾಬ್ ಅವರು 3 ಮ್ಯಾಚ್ ನಾಗ ಗೆದ್ದಿದ್ದಾರೆ. ಸೊ ಇನ್ನ ಟೈಟನ್ಸ್ ಅವರು 2 ಮ್ಯಾಚ್ ನಾಗ ಗೆದ್ಕೊಂಡಿದ್ದಾರೆ. ಸೊ ಇನ್ನ ಗುಜರಾತ್ ಟೈಟನ್ಸ್ ಕಡೆ ಪ್ರಾಬಬಲ್ ಪ್ಲೇಯಿಂಗ್ ನೋಡಂಗಿದ್ರೆ ಸೊ ಗಿಲ್ಲು ಮತ್ತೆ ಬಟ್ಲರ್ ಅವರು ನಾವು ಆ ಕಡೆ ಕೇಳಿಸ್ತಾ ಇದೀವಿ. ಸೊ ಗೈಸ್ ಬಟ್ಲರ್ ಅಂಡ್ ಗಿಲ್ಲು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ನನಗೆ ಗೊತ್ತಿಲ್ಲ ಈಗ ಆಕ್ಚುಲಿ ಬಟ್ಲರು ಇವರೇ ಕಂಟಿನ್ಯೂ ಮಾಡ್ತಾರ ಇಲ್ಲ ಸಾಯಿ ಸುದರ್ಶನ್ ಅವ್ರು ಕೂಡ ಬರಬಹುದು ಅಂತ ಚಾನ್ಸಸ್ ಇದೆ. ಸೊ ಸಾಯಿ ಸುದರ್ಶನ್ ಆಲ್ರೆಡಿ ನಿಮ್ಗೆ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ನಂಬರ್ 3 ಆಗಿ ಬಟ್ಲರ್ ಕೂಡ ಬರಬಹುದೇನೋ. ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ, ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಬಟ್ ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಸಾಯಿ ಸುದರ್ಶನ್ ಏನಾದ್ರು ನಂಬರ್ 3 ಏನಾದ್ರು ಬರ್ತಾರ ಅಂತ ಕೂಡ ಒಂದು ಡೌಟ್ ಬರುತ್ತೆ. ಜಾಸ್ ಬಟ್ಲರ್ ಆಲ್ಮೋಸ್ಟ್ ಅವರು ಈ ಸೀಸನ್ ಅಲ್ಲಷ್ಟು ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ. ವೇಟ್ ಮಾಡುವ ಏನಾಗುತ್ತೆ ಎತ್ತಾಗುತ್ತೆ ಅಂತ ಇವತ್ತಿನ ಪ್ಲೇಯಿಂಗ್ ಲೆವೆಲ್ ಗೊತ್ತಾಗುತ್ತೆ. ಬಟ್ ನನ್ನ ಪ್ಲೇಯಿಂಗ್ ಲೆವೆಲ್ 3 ಜನ ಇದ್ದೇ ಇರ್ತಾರೆ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಅಂಡ್ ಜಾಸ್ ಬಟ್ಲರ್ ಅವರು. ನೆಕ್ಸ್ಟ್ ಇದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಅವರ ನಾವು ಆ ಕಡೆ ಕೇಳಿಸ್ತಾ ಇದ್ದೀವಿ. ಸೊ ವಾಷಿಂಗ್ಟನ್ ಸುಂದರ್ ಆಕ್ಚುಲಿ ಒಳ್ಳೆ ಪರ್ಫಾರ್ಮರ್ ಗುರು. ಅವ್ರನ್ನ ಅಬ್ದಿ ಆರ್ಡರ್ ಕಳಿಸಬೇಕು ಆದಷ್ಟು. ಇವಾಗ ಅವರು T20 ಟೆಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರನ್ನ ಪವರ್ ಪ್ಲೇ ಕೂಡ ಬೌಲಿಂಗ್ ಹಾಕ್ಸ್ಬೋದು, ವಿಕೆಟ್ ಕೂಡ ತಗೊಳ್ತಾರೆ. ಸೊ ನನಗೆಲ್ಲ ಅನ್ಸಿದ್ದು ಏನಂತಂದ್ರೆ ಶಾರುಖ್ ಖಾನ್ ಅವ್ರನ್ನ ಲೈಕ್ ಅಲ್ಲ ಸಾರಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಲೈಕ್ ನಂಬರ್ 4 ಇಳಿಸೋದು ವಾಸಿ ಅಂತ ಅನ್ಸುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನೆಕ್ಸ್ಟ್ ಕ್ಯಾಚ್ ಹಿಡಿಯುವಂತ ಮಾಂತ್ರಿಕ ಗ್ಲೆನ್ ಫಿಲಿಪ್ಸ್ ಅವರನ್ನ ನಾವು ಆ ಕಡೆ ಕೇಳಿಸ್ತಾ ಇದ್ದೀವಿ. ಸೊ ಗ್ಲೆನ್ ಫಿಲಿಪ್ ಆಕ್ಚುಲಿ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಟಿಂಗ್ ಯಾವ ತರ ಆಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದರಲ್ಲೂ ಎಸ್ಪೆಷಲಿ ಬ್ಯಾಟಿಂಗ್ ಅಲ್ಲಿ ಅವ್ರ ಕೈಲಿ ಗೆಲ್ಸಕ್ಕಾಗಿಲ್ಲ ಅಂದ್ರೆ ಫೀಲ್ಡಿಂಗ್ ಅಲ್ಲಿ ಎಷ್ಟೋ ರನ್ನ ತಡೆದು ಬಿಡ್ತಾರೆ, ಹೊಡೆಯಕ್ಕಾಗಿಲ್ಲ ಅಂದ್ರೆ ಎಷ್ಟೋ ರನ್ಗಳನ್ನ ತಡೆಯುವಂತ ಮಾಂತ್ರಿಕ ಇವರು. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ಶಾರುಖ್ ಖಾನ್ ಅವ್ರನ್ನ ನಾವು ಆ ಕಡೆ ಕೇಳಿಸ್ತಾ ಇದೀವಿ ಇಲ್ಲಿ. ಸೊ ಗೈಸ್ ಶಾರುಖ್ ಖಾನ್ ಆ ಶಾರುಖ್ ಖಾನ್ ಅಲ್ಲ, ಸೊ ನಮ್ಮ ತಮಿಳ್ನಾಡಿನ ಆಲ್ರೌಂಡರ್ ಶಾರುಖ್ ಖಾನ್. ಬಟ್ ಆಲ್ರೌಂಡರ್ ಅಂತ ಅನ್ಕೊಂತಾರೆ, ಬಟ್ ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ.
ಸೊ ಆಕ್ಚುಲಿ ಇವ್ರಿಗೆ ಫಿನಿಶಿಂಗ್ ಅಂತ ಬಂದಾಗ ಇಬ್ರು ಲೆಜೆಂಡ್ಸ್ಗಳಿದ್ದಾರೆ. ಅದು ಯಾರಪ್ಪ ಅಂದ್ರೆ ರಾಹುಲ್ ಟಿವಾಟಿಯಾ. ಎಷ್ಟು ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ ಗುರು ರಾಹುಲ್ ಟಿವಾಟಿಯಾ. ಆಲ್ಮೋಸ್ಟ್ ಇಂಪಾಸಿಬಲ್ ಚೇಸ್ನ ಪಾಸಿಬಲ್ ಚೇಸ್ ಮಾಡಾಕಿದ್ದಾರೆ. ಐ ಥಿಂಕ್ ಅದಕ್ಕೋಸ್ಕರನೇ GT ಅವರು ಇನ್ನೂ ಉಳಿಸ್ಕೊಂಡಿರೋದು. ರಾಜಸ್ಥಾನ್ ರಾಯಲ್ಸ್ ಅವರು ಬಿಟ್ಟು ತಪ್ಪು ಮಾಡಿದ್ರು ಅಂತ ಅನಿಸ್ತು ರಾಹುಲ್ ಟಿವಾಟಿಯಾನ, ಬಟ್ ಗುಜರಾತ್ ಅವ್ರು ಮಾತ್ರ ಹಂಗೆ ಉಳಿಸ್ಕೊಂಡಿದ್ದಾರೆ. ಎಸ್ ಹೌದು. ಸೊ ಇದಾಗಿದ ತಕ್ಷಣ ಇನ್ನೊಬ್ಬ ಫಿನಿಶರ್ ಯಾರಪ್ಪ ಅಂತಂದ್ರೆ ಸೊ ರಶೀದ್ ಖಾನ್ ಕೂಡ ಕೇಪಬಲ್ ಇರುವಂತ ಪ್ಲೇಯರ್. ಅವರು ಕೂಡ ಮ್ಯಾಚ್ ವಿನ್ನರ್ ಆಗಿದ್ದಾರೆ GT ಪರವಾಗಿ. ಬ್ಯಾಟಿಂಗ್ ಅಲ್ಲೂ ರನ್ಸ್ ನ ಸ್ಕೋರ್ ಮಾಡ್ತಾರೆ, ವಿಕೆಟ್ ಎಲ್ಲೂ ಕೂಡ ತಗೊಳ್ತಾರೆ. ಐ ಥಿಂಕ್ ಸ್ಪಿನ್ ಮಾಂತ್ರಿಕ ಆಫ್ಟರ್ ಚಹಾಲು ಮತ್ತೆ ರಶೀದ್ ಖಾನ್ ಓನ್ ಮಾಡ್ತಾರೆ ನಮ್ಮ ಒಂದು IPL ನ ಆಕ್ಚುಲಿ ಸ್ಪಿನ್ನರ್ ಅಂತ ಬಂದಾಗ ಇದೊಂದು ಲೀಗ್ ಅಲ್ಲಿ. ನೆಕ್ಸ್ಟ್ ಇದಾದ್ಮೇಲೆ ನಾವು ಆ ಕಡೆ ಸೊ ರಬಾಡ ಕೂಡ ಒಂದ್ 2-3 ಸ್ಲಾಗ್ ಮಾಡಬಹುದು ಗುರು. ಆಕ್ಚುಲಿ ಸೇಮ್ ಆಸ್ ಇಟ್ ಇಸ್ ಜಾರ್ಫಾ ಆರ್ಚರ್ ತರ ಇವರು ಕೂಡ ಪ್ಲೇಯರ್, ಇನ್ನು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಆಕ್ಚುಲಿ ಜಾರ್ಫಾ ಆರ್ಚರ್ ಕಂಪೇರ್ ಮಾಡಿದ್ರು ಕೂಡ ಲೈಕ್ ರಬಾಡ ಅವರು. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಕಗಿಸೋ ರಬಾಡ ಒನ್ ಆಫ್ ದ KG ಲೆಕ್ಕದಲ್ಲೇ ನಿಮಗೆ ವಿಕೆಟ್ ತಗೊಡ್ತಾರೆ ಅಂತ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಮಿಯಾಬಾಯ್ ಮೊಹಮ್ಮದ್ ಸಿರಾಜ್ ಅವ್ರನ್ನ ನಾವು ಆ ಕಡೆ ಕಳಿಸ್ತಾ DSP ಸಿರಾಜ್. ಗೈಸ್ DSP ಸಿರಾಜ್ ಎಷ್ಟು ವಿಕೆಟ್ ತಗೊಳ್ಬಹುದು ಇವತ್ತು? ನನ್ನ ಪ್ರಕಾರ ಇವತ್ತು ಹೈಯೆಸ್ಟ್ ವಿಕೆಟ್ ಟೇಕರ್ DSP ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತಾ DSP ವಿಕೆಟ್ ತಗೊಳ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ? ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಸೊ ಇದಾಗಿದ್ದಷ್ಟೇ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ 7 ಅಡಿ ಮನುಷ್ಯ 6 ಅಡಿ 7 ಅಡಿ ಇಲ್ಲ. ಸೊ ಅವ್ರು ಇಳಿಸ್ತಾ ಇದೀವಿ. ಇದಾಗಿದ ತಕ್ಷಣ ಸಾಯಿ ಕಿಶೋರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲೈಕ್ ಒಳಗಡೆ ತಗೊಳ್ತಾ ಇದೀವಿ. ಸಾಲ್ಟ್ ಔಟ್ ಆಗಿ ಕಾಣಿಸ್ತಾ ಇದೆ. ಬೌಲಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಒಂದ್ ಸ್ವಲ್ಪ ಕೊಲ್ಯಾಪ್ಸ್ ಆಗುವಂತ ಪಾಸಿಬಿಲಿಟೀಸ್. ಯಾಕಂದ್ರೆ ನಂಬರ್ 1, 2, 3 ಏನಿದೆ ಗೊತ್ತಾ, ಒಂಥರ ಫೀಲ್ಸ್ ಲೈಕ್ RCB ಅವ್ರದ್ದು, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, AB ಡಿ ವಿಲಿಯರ್ಸ್ ತರ ಇದೆ. ಇನ್ ಕೇಸ್ ಏನಾದ್ರು ಅವ್ರು ಇಬ್ಬರಲ್ಲಿ ಒಬ್ರು ಫೇಲ್ ಆಗ್ಬಿಟ್ರು ಕೂಡ ಒಬ್ಬರ ಮೇಲೆ ತುಂಬಾ ಡೆಪ್ತ್ ಬಂದ್ಬಿಡುತ್ತೆ. ಅದ್ಮೇಲೆ ತುಂಬಾ ಲಾಂಗ್ ಇನ್ನಿಂಗ್ಸ್ ಆಡ್ಬೇಕಾಗಿ ಬರುತ್ತೆ. ಇನ್ ಕೇಸ್ ಏನಾದ್ರು ಬೇಗ ಔಟ್ ಆಗ್ಬಿಡ್ತು ಅಂತಂದ್ರೆ 3 ಜನ ಬೇಗ ಔಟ್ ಆಯ್ತು ಅಂತಂದ್ರೆ ಯಾರ ಬ್ಯಾಟಿಂಗ್ ನ ಲೈಕ್ ಹಳೆ ಮೇಲೆ ಹಾಕೊಳ್ತಾರೆ, ಹೆಗ್ಲ ಮೇಲೆ ಹಾಕೊಂಡು ಅದನ್ನ ಕ್ಯಾರಿ ಮಾಡ್ತಾರೆ ಟೀಮ್ ನ ಅನ್ನೋದು ಕೂಡ ಈಗ ಒಂದು ಕ್ವಶನ್ ಮಾರ್ಕ್ ಮೂಡುತ್ತೆ. ಕಾದ್ ನೋಡುವ. ಪಂಜಾಬ್ ತರ ಐ ಥಿಂಕ್ ಎಲ್ಲೋ ಬಿಡು ಒಬ್ರು ಔಟ್ ಆದ್ರೆ ಇನ್ನೊಬ್ರು ಬಂದು ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ 3 ಟಾಪ್ 3 ಮೇಲೆ ಡಿಪೆಂಡ್ ಅಪಾನ್ ಆಗಿದೆ ಅಂತ ಅನ್ಸುತ್ತೆ. ಇನ್ ಕೇಸ್ ಟಾಪ್ 3 ಅಲ್ಲಿ ಹೊಡೆದು ಬಿಟ್ಟು ಫಿನಿಶಿಂಗ್ ರೋಲ್ ಅಂತ ಬಿಟ್ಕೊಟ್ಟಾಗ ಮೇ ಬಿ ನನ್ಗೆ ಅನ್ಸುತ್ತೆ ಫಿನಿಶಿಂಗ್ ರೋಲ್ ಫಿನಿಶ್ ಮಾಡ್ಕೊಳ್ತಾರೆ. ಐ ಥಿಂಕ್ ಸ್ಟೆಫನ್ ರುದರ್ಫೋರ್ಡ್ ಅವ್ರನ್ನ ಟ್ರೇಡ್ ಮಾಡಿದ್ದು ತುಂಬಾ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಡವಾಗಿತ್ತು ಅಂತ ಅನಿಸ್ತು. ಸ್ಟೆಫನ್ ರುದರ್ಫೋರ್ಡ್ ನ ಇಳ್ಕೊಡ್ಬೇಕಾಗಿತ್ತು. ಒಳ್ಳೆ ಪ್ಲೇಯರ್ ಆಗಿದೆ ಆಕ್ಚುಲಿ GT ಪರವಾಗಿ ಹೇಳ್ಬೇಕು ಅಂತಂದ್ರೆ. ಅವರೊಬ್ಬರೇ ಮ್ಯಾಚ್ ವಿನ್ನರ್ ಲಾಸ್ಟ್ ಸೀಸನ್ ಅಲ್ಲಿ ಆಗಿದ್ದು. ಲೆಟ್ಸ್ ಸಿ ದಟ್ ಯಾವ ತರ ಏನು ವರ್ಕ್ ಆಗುತ್ತೆ ಅಂತ. ಅಂಡ್ ನಮ್ಮ ಪ್ರಕಾರ ಇವತ್ತು ಪಂಜಾಬ್ ಕಡೆ ಯಾರು ಹೈಯೆಸ್ಟ್ ರನ್ ಗೆಟರಪ್ಪ ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವರು ಅಂತ ಅನ್ನಿಸ್ತಾ ಇದೆ. ವಿಕೆಟ್ ಟೇಕರ್ ಯಾರು ಅಂತಂದ್ರೆ ಪಂಜಾಬ್ ಕಡೆ ಸುದೀಪ್ ಸಿಂಗ್ ಅವರು ವಿಕೆಟ್ ತಗೋತಾರೆ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಸೊ GT ಕಡೆ ಹೈಯೆಸ್ಟ್ ರನ್ ಗೆಟರ್ ಯಾರಪ್ಪ ಅಂತಂದ್ರೆ ಶುಭ್ಮನ್ ಗಿಲ್ ಅಂತ ಅನ್ನಿಸ್ತಾ ಇದೆ. ಸೊ ತುಂಬಾ ಅವರು ವೇಟ್ ಮಾಡ್ತಾ ಇದಾರೆ ತನ್ನ ಪ್ರೂವ್ ಮಾಡ್ಕೊಳ್ಳೋಕೆ. T20 ವರ್ಲ್ಡ್ ಕಪ್ ಇಂದ ಆಚೆ ಇಟ್ಟಿರೋದು ಅವರು ಕೂಡ ಬರ್ನ್ ಆಗಿರುತ್ತೆ ಆಲ್ಮೋಸ್ಟ್ ಅವ್ರಿಗೆ. ಸೊ ಕಾದ್ ನೋಡುವ. ಸೊ ಐ ಥಿಂಕ್ GT ಅಲ್ಲಿ ರನ್ಸ್ ಅವ್ರು ಅನ್ಸ್ತಾ ಇದೆ. ಅಂಡ್ ನಮ್ಮ ವಿಕೆಟ್ ಟೇಕರ್ ನಮ್ಮ ಮಿಯಾನ್ ಬಾಯ್ ಅವ್ರು ಇರ್ತಾರೆ, DSP ಸಿರಾಜ್ ಅವರು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಯಾರು ಗೆಲ್ಬಹುದು? ಅಂಡ್ ನಮ್ಮ ಪ್ರಕಾರ ಇವತ್ತು ಪಂಜಾಬ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ನೀವ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ನೆನ್ನೆ ಹೇಳಿರೋ ಹಾಗೆ ನೆನ್ನೆ ಪ್ರೆಡಿಕ್ಷನ್ ಕರೆಕ್ಟ್ ಆಯ್ತು, ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ. ಸೊ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಕೋರ್ ಎಷ್ಟು ಬರ್ಬೋದು ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಪ್ರಕಾರ 180 to 190 ಸ್ಕೋರ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಪಿಚ್ಚು ಕೂಡ ತುಂಬ ದೊಡ್ಡದಿದೆ ಪಂಜಾಬ್. ಸೊ ಇದು ಪಿಚ್ ಇದು. ಸೊ ದೊಡ್ಡ ಪಿಚ್ ಇರೋದ್ರಿಂದ ಸೊ 180 to 190 ಸ್ಕೋರ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ಅಂಡ್ ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತಂದ್ರೆ 243 ಹೈಯೆಸ್ಟ್ ಸ್ಕೋರ್, ಅದು ಕೂಡ ಪಂಜಾಬ್ ಅವರು ಹೊಡೆದಿರೋದು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಸೊ 142, ಸೊ ಅದು ಕೂಡ ಪಂಜಾಬ್ ಅವರು ಹೊಡೆದಿದ್ದು. ಇನ್ನೇನು ಅವರು ಹತ್ರ GT ಅವರು ಇದ್ದಾರೆ 232, ಸ್ವಲ್ಪ ಆಲ್ಮೋಸ್ಟ್ ಹೊಡೆದಿದ್ರು ಹೈಯೆಸ್ಟ್ ಸ್ಕೋರು. 143 ಲೋಯೆಸ್ಟ್ ಸ್ಕೋರ್ GT ಅವ್ರದ್ದು. ಸೊ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ಲೇಯಿಂಗ್ 11 ಅಂಡ್ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಪ್ರೆಡಿಕ್ಷನ್. ಸೊ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮ ಪ್ಲೇಯಿಂಗ್ 11 ಏನಾಗಿರ್ಬೋದು ಪಂಜಾಬ್ ಅಂಡ್ GT. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಎವ್ರಿ ಡೇ ಸೊ ನಾವು 6:30 ಅಥವಾ 7:30 ಸೊ 2 ಟೈಮಲ್ಲಿ 1 ಟೈಮಲ್ಲಿ ಲೈವ್ ಬರ್ತೀವಿ. ಬ್ರಾಡ್ಕಾಸ್ಟ್ ಚಾನಲಲ್ಲಿ ದಯವಿಟ್ಟು ಲಿಂಕ್ ಇರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ. ದಯವಿಟ್ಟು ಬ್ರಾಡ್ಕಾಸ್ಟ್ ಚಾನಲ್ ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಯಾವಾಗ ಲೈವ್ ಬರ್ತೀವಿ ಅಂತ. 6:30 ಸಂಜೆ ತಪ್ಪಿದ್ರೆ 7:30 2 ಟೈಮಿಗಲ್ಲಿ ಲೈವ್ ಬರ್ತೀವಿ. ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಮಾತಾಡೋಣ, ವಾಚ್ ಅಲಾಂಗ್ ಮಾಡೋಣ. ಸೊ ಹಾಗಂತ ಹೇಳ್ತೀವಿ ಈ ವಿಡಿಯೋ ಏನು ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.